ಹೇಗಿದ್ದೀರಾ? ಐ ಹೋಪ್ ಎವ್ರಿ ಒನ್ ಇಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ 5 ಪೋರ್ಟಲ್ನ ಮಾಡಿದ್ರಿ ಅಲ್ವಾ, ಹಾಗೆ ಇದು ನಮ್ಮ ಲಾಸ್ಟ್ ಪೋರ್ಟಲ್. 23ನೇ ತಾರೀಕು ಮೇ ಕೊನೆಯ ಪೋರ್ಟಲ್ ಆಗಿರುತ್ತೆ. ನಿಮಗೆ ಇಲ್ಲಿ ಇನ್ನೂ ಒಂದು ಅವಕಾಶ ಇದೆ ನಿಮ್ಮ ವಿಶ್ಗಳನ್ನು 5 ದಿನ 55 ಸತಿ ಬರೆಯೋದಕ್ಕೆ. ಸಕ್ಸಸ್ ಆಗಿರೋರು ಮತ್ತೆ ಇದನ್ನು ಮಾಡಬಹುದು. ಹಾಗಾದರೆ 23ನೇ ತಾರೀಕಿಗೆ ಇನ್ನೂ ಒಂದು ವಿಶೇಷವಾದ ವಿಶ್ ಫುಲ್ಫಿಲ್ಮೆಂಟ್ ಹೇಳ್ಕೊಡ್ತಾ ಇದ್ದೀನಿ, ಚೆಕ್ ಮಾಡಿ. ಆ್ಯಂಡ್ ಯಾರಿಗೆ ಇದರಲ್ಲಿ ನಂಬಿಕೆ ಇಲ್ಲ ಅವರಿಗೋಸ್ಕರ ಈ ಸಕ್ಸಸ್ ಸ್ಟೋರಿ. ಸೊ ಇವರಿಗೆಲ್ಲ 5 ಪೋರ್ಟಲ್ ಏನು ಸಖತ್ತಾಗಿ ವರ್ಕ್ ಆಗಿದೆ ನೋಡಿ. ನಾನು ತುಂಬ ಸಲ ಹೇಳಿದ್ದೀನಿ, ಪೋರ್ಟಲ್ಸ್ ಆರ್ ವೆರಿ ಮಚ್ ಪವರ್ಫುಲ್ ಅಂತ. ನೀವು ಇಲ್ಲಿ ನೋಡಬಹುದು 5 ಹೇಗೆ ಚೇಂಜಸ್ನ ತಂದುಕೊಟ್ಟಿದೆ ಇವ್ರಿಗೆಲ್ಲ ಅಂತ. ಜಸ್ಟ್ ಫಸ್ಟ್ ಡೇನಲ್ಲೇ ವರ್ಕ್ ಆಗಿದೆ, ಒಂದೇ ದಿನದಲ್ಲಿ ವರ್ಕ್ ಆಗಿದೆ. ನೆಕ್ಸ್ಟ್ ಡೇನೇ ಇವ್ರಿಗೆ ಜಾಬ್ ಸಿಕ್ಕಿದೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಸೊ ನೀವು ಕೂಡ ಮಿಸ್ ಮಾಡಬೇಡಿ. 4 ವರ್ಷ ಮಾತಾಡಿಸ್ದೇ ಇರೋ ಹಸ್ಬೆಂಡ್ ಇವರಿಗೆ ಮಾತಾಡ್ಸಿದಾರಂತೆ. ಎಸ್, ಸಕ್ಸಸ್ ಸ್ಟೋರಿ ನೋಡಿದ್ರಿ ಅಲ್ವಾ? ಜಸ್ಟ್ ಹ್ಯಾವ್ ಪೇಷನ್ಸ್. ನಿಮಗಿನ್ನ ಆಗಿಲ್ಲ ಅಂದರೆ ದಯವಿಟ್ಟು ಪೇಷನ್ಸಿಂದ ಇರಿ. ಆ್ಯಂಡ್ ಸೇಮ್ ವಿಷನ್ನು ನೀವು ಈ 23ನೇ ತಾರೀಕು ಕೂಡ ಬರೀಬಹುದು. ಓಕೆ, 5 ಪೋರ್ಟಲಲ್ಲಿ ಬರಿಬೇಡಿ, 5 ಟೆಕ್ನಿಕಲ್ ಬರಿಬೇಡಿ, ಸಾರಿ. ನಾನು ತೋರಿಸೋ ಒಂದು ಮೆಥಡಲ್ಲಿ ಬರೀರಿ. ಓಕೆ, ಆ್ಯಂಡ್ ಫಸ್ಟು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ತುಂಬ ವಿಶೇಷವಾಗಿದೆ ಈ ದಿನ, 23ನೇ ತಾರೀಕಿನ ದಿನ ತುಂಬ ವಿಶೇಷವಾಗಿದೆ. ಸೊ ಫಸ್ಟ್ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಇದು ನೋಡ್ಬೋದು ನೀವು, ನಾನು ನಿಮಗೆ ಲಾಸ್ಟ್ ಟೈಮ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೆ ಯಾವ ಥರ ಪೋರ್ಟಲ್ ವರ್ಕ್ ಆಗುತ್ತೆ ಅಂತ. 5 ಪೋರ್ಟಲ್ ಯಾರು ವರ್ಕ್ ಆಗಿಲ್ಲ, ಈ ವಿಡಿಯೋ ಎಂಡಲ್ಲಿ ವಿಡಿಯೋನ ಹಾಕ್ತೀನಿ, ಅದನ್ನು ಚೆಕ್ ಮಾಡಿ. ಓಕೆ, ಸೊ ನಿಮಗೆ ಒಂದು 4 ವೀಡಿಯೋಸ್ಗಳು ಬರುತ್ತೆ, ಅದರಲ್ಲಿ ನೋಡಿ ಸೆಲೆಕ್ಟ್ ಮಾಡಿ, ಅದರಲ್ಲಿ ನೋಡಿ ವಿಡಿಯೋ ಯಾವುದು ಅಂತ. ಓಕೆ, ಎಸ್, 23ನೇ ತಾರೀಕು ಬುದ್ಧ ಪೂರ್ಣಿಮಾ ಅಥವಾ ಫ್ಲವರ್ ಮೂನ್ ಇದೆ. ಅದನ್ನು ಫುಲ್ ಮೂನ್ ಅಂದರೆ ನಾವು ಏನು ಹುಣ್ಣಿಮೆ ಇದೆ, ಅದನ್ನು ನಾವು ಫುಲ್ ಫ್ಲವರ್ ಮೂನ್ ಅಂತ ಕರಿತೀವಿ. ಓಕೆನಾ? ಸೊ 9 ದಳ ಇರುವಂತಹ ಲೋಟಸನ್ನು ನಾವು ಬಿಡಿಸೋಣ. ಹೇಗೆ ನಾನು ಕನೆಕ್ಟ್ ಮಾಡಿದ್ದೀನಿ ಅಂತ ಹೇಳ್ತೀನಿ ಕೇಳಿ. ಲೋಟಸ್ ಅಂತ ಹೇಳಿದ್ರೆ ಅದು ಬುದ್ಧನಿಗೆ ಸಂಬಂಧಪಟ್ಟಿದ್ದು. ಆ್ಯಂಡ್ ಫ್ಲವರ್ ಮೂನ್ ಇರೋದ್ರಿಂದ ಈ ಫ್ಲವರನ್ನು, ಲೋಟಸ್ ಫ್ಲವರನ್ನು ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಇನ್ನೂ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಪ್ಲೀಸ್ ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಆ್ಯಂಡ್ ನೀವು ಅದನ್ನೇನು ಮಾಡ್ತೀರಾ, 9 ದಿನ ಅದನ್ನು ನೀವು ಲೋಟಸ್ ಫ್ಲವರ್ ಒಳಗೆ ಏನು ಬರೆದಿರ್ತೀರಲ್ಲ ಅದನ್ನು ನೀವು ಓದ್ತಾ ಹೋಗಬೇಕು. ಸೊ ಅದು ಬಂದುಬಿಟ್ಟು ಶುಕ್ರವಾರಕ್ಕೆ ಎಂಡಾಗುತ್ತೆ. ಶುಕ್ರವಾರ ಲಕ್ಷ್ಮಿಯ ವಾರ ಅಲ್ವಾ? ಸೊ ಲಕ್ಷ್ಮಿಗೆ ಪ್ರಿಯವಾದದ್ದು ಲೋಟಸ್, ಎಲ್ಲ ದೇವಿಗಳಿಗೆ ಪ್ರಿಯವಾಗಿರೋದು ಲೋಟಸ್. ಸೊ ನೀವು 9 ದಿನ ಕಂಟಿನ್ಯೂಸ್ ನಿಮ್ಮ ವಿಶ್ಗಳನ್ನು ಓದಿದ್ರೆ ಅದು ನಿಮಗೆ ಶುಕ್ರವಾರ ಎಂಡ್ ಆಗುತ್ತೆ. ಈ ಟೈಮಲ್ಲಿ ಮಾಡಬಹುದು ನೀವು 5:55 AM ಅಲ್ಲಿ ಮಾಡ್ಬೋದು, ಅಥವಾ 5:55 AM ಮಿಸ್ ಆದರೆ PM ಅಲ್ಲಿ ಮಾಡ್ಬೋದು, ಇಲ್ಲ 9:36 AM ಅಲ್ಲಿ ಮಾಡ್ಬೋದು, ಅಥವಾ ಮಿಸ್ ಆದರೆ PM ಅಲ್ಲಿ ಮಾಡ್ಬೋದು. ಪೀರಿಯಡ್ಸಲ್ಲಿರೋರು 100% ಮಾಡ್ಬೋದು. ಪೀರಿಯಡ್ಸ್ಗೂ ಇದಕ್ಕೂ ಸಂಬಂಧ ಇಲ್ಲ. ಇನ್ ಕೇಸ್ ನೀವು ಈ ಟೈಮಲ್ಲಿ ಫುಲ್ ಬ್ಯುಸಿ ಇದ್ದೀರಾ, ನಿಮಗೆ ಈ ಟೈಮ್ ಮಾಡೋಕ್ಕಾಗಲ್ಲ ಅಂದರೆ ಹೋಲ್ ಡೇ ಎನಿ ಟೈಮ್ ಮಾಡ್ಬೋದು. ಬಟ್ ಆದಷ್ಟು 9:36 ಸಂಜೆ ಒಳಗೆ, ರಾತ್ರಿ 9:36 ಒಳಗೆ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಆ್ಯಂಡ್ ನಿಮ್ಮ ವಿಷನ್ನು ಬರೀಬೇಕಾದ್ರೆ ನಿಮಗೆ 5:55ಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಅದು ಮುಗಿಯೋದು 6 ಗಂಟೆ ಕೂಡ ಆಗಬಹುದು. ಸೊ 5:55 ಮುಗಿಯೋದ್ರೊಳಗೆ ಬರೀಬೇಕು ಅನ್ನೋ ಚಾಲೆಂಜ್ ಏನೂ ಇಲ್ಲ, ಆರಾಮ್ಸೆ ಬರೀಬೋದು. ನೀವು ಸ್ಟಾರ್ಟ್ ಮಾಡೋದು ಆವಾಗ ಸ್ಟಾರ್ಟ್ ಮಾಡಿ. ಓಕೆ, ಸೊ ಈಗ ನಾನು ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಬರೀಬೇಕಂತ ಹೇಳಿ. ಇಲ್ಲಿ ನಾನು ತೋರಿಸ್ತಿರೋದು ಕಂಪಲ್ಸರಿ ಇದೇ ರೀತಿ ಮಾಡಬೇಕು ಅಂತ ಅಲ್ಲ, ಪ್ಲೀಸ್ ಗಮನ ಇಟ್ಟು ಕೇಳ್ಕೊಳ್ಳಿ. ನಿಮ್ಮ ಕೈಯಲ್ಲಿ ಈ ಥರ ಹೂನ ಬಿಡಿಸಿ ನಿಮಗೆ ಮಾಡೋಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ಏನು ಮಾಡ್ಬೋದು ಅಂತ ಹೇಳಿದ್ರೆ, ನೀವು ಡೈರೆಕ್ಟ್ 5 ಪೋರ್ಟಲ್ದು ಏನು ಇರ್ತಲ್ವ, 5 ವಿಷಯನ 55 ಸತಿ ಬರೆಯೋದು, ಅಷ್ಟೊಂದು ಮಾಡಿದ್ರೂ ಓಕೆನಾ? ಈ ಥರ ಒಂದು ವೈಟ್ ಕಲರ್ ಪೇಪರನ್ನು ತೊಗೊಳ್ಳಿ. ಆ್ಯಂಡ್ ಪ್ರೈವಸಿ ಇಶ್ಯೂರವ್ರು ಏನು ಮಾಡಬೇಕು ಅಂತ ಕೇಳ್ತೀರಲ್ವ, ಅದನ್ನು ವಿಡಿಯೋ ಎಂಡಲ್ಲಿ ಹೇಳ್ತೀನಿ ನಾನು. ಈ ಥರ ಒಂದು ಕಮಲನ ಬಿಡಿಸ್ಕೊಳ್ಳಿ. ದಯವಿಟ್ಟು ನನ್ನ ಡ್ರಾಯಿಂಗನ್ನು ಜಡ್ಜ್ ಮಾಡಬೇಡಿ, ನಂಗೆ ಹೆಂಗೆ ಬರುತ್ತೋ ಹಂಗೆ ಬರೆದಿದ್ದೀನಿ. ಓಕೆನಾ? ಸೊ ಇದಕ್ಕೆ ನೀವು ಒಂದು ಪೆನ್ಸಿಲ್ನ ತೊಗೊಳ್ಳಿ. ನಾನು ಯಾಕೆ ಪೆನ್ಸಿಲಲ್ಲಿ ಬರೆದಿದ್ದೀನಿ ಅಂತ ಹೇಳ್ತೀನಿ. ಪೆನ್ಸಿಲಲ್ಲಿ ಫಸ್ಟು ನೀವು ಒಂದು ಸ್ಕೆಚ್ನ ಮಾಡ್ಕೊಂಡ್ಬಿಡಿ ಈ ಥರ. ಓಕೆ, ಒಂದು ಸ್ಕೆಚನ್ನು ಈ ಥರ ಮಾಡಿಕೊಂಡು ಏನಾದರೂ ತಪ್ಪಾದರೆ ಅಳಿಸ್ಬಹುದು ಅಂತ. ಸುಮ್ಮನೆ ಪೆನ್ನಲ್ಲಿ ಬರೆದ್ರೆ ನಿಮಗೆ ಅಳಿಸೋಕ್ಕಾಗಲ್ಲ ಅಲ್ವಾ? ಈ ಥರ ಒಂದು ರಬ್ಬರನ್ನು ತೊಗೊಂಡು ನೀವು ಅಳಿಸ್ಬಹುದು. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕಲರ್ನ ತುಂಬೋಣ. ಅಂದರೆ ನಿಮಗೆ ವರ್ಸ್ಟ್ ಪಾರ್ಟ್, ನಿಮ್ಮ ಹತ್ರ ಯಾವ ಕಲರ್ಸ್ ಇಲ್ಲಿ ನೋಡಿ, ನನ್ನ ಹತ್ರ ಇಷ್ಟೆಲ್ಲ ಇದೆ. ಓಕೆ, ಸೊ ನನ್ನ ಹತ್ರ ಇನ್ನೂ ಇದೆ, ಈಗ ಸದ್ಯಕ್ಕೆ ವೀಡಿಯೋಗೆ ಇಷ್ಟು ತೊಗೊಂಡಿದ್ದೀನಿ. ನಿಮಗೆ ಯಾವ ಕಲರು ಕೂಡ ನಿಮ್ಮ ಬಳಿ ಇಲ್ಲ ಅಂತ ಹೇಳಿದ್ರೆ ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ದಿಸ್. ಓಕೆ, ಜಸ್ಟ್ ನೀವು ಬ್ಲೂ ಕಲರ್ ಪೆನ್ನಲ್ಲಿ ಬರೀರಿ. ಬ್ಲೂ ಕಲರ್ ಪೆನ್ನಲ್ಲಿ ಬರೆದುಬಿಟ್ಟು ಆಮೇಲೆ ರಬ್ಬರಿಂದ ಈ ಥರ ನೀವು ಪೆನ್ಸಿಲಲ್ಲಿ ಏನು ಬರೆದಿರ್ತೀರ ಅದನ್ನ ಅಳಿಸ್ಬಿಡಿ. ಸೊ ಈಗ ನಾನು ಬೆಟರ್ ತೋರಿಸ್ಬಿಡ್ತೀನಿ ನಿಮಗೆ ಯಾವ ಥರ ಅಂತ ಹೇಳಿ. ಸೊ ಈಗ ನಾನು ಪಿಂಕ್ ಕಲರ್ ಪೆನ್ನನ್ನು ತೊಗೋತಾ ಇದ್ದೀನಿ. ಲೋಟಸ್ ಅಂದ್ರೇ ನಮಗೆ ಪಿಂಕ್ ಕಲರಲ್ಲಿ ಬರೋದು ಅಲ್ವಾ?
ಸೊ ಈಗ ನೋಡಿ ನಾನು ಈ ಥರ ಏನು ಬಿಡಿಸ್ಕೊಂಡಿದ್ದೀನಲ್ಲ ಅದನ್ನು ನಾನು ಈ ಥರ ಪಿಂಕಲ್ಲಿ ಮಾರ್ಕ್ ಮಾಡ್ತಾ ಹೋಗ್ತೀನಿ ಔಟ್ಲೈನ್ನ. ಸೊ ಇದು ಕಟ್ ಆದರೂ ಪರವಾಗಿಲ್ಲ, ಬಿಕಾಸ್ ಪೆನ್ನಲ್ಲಿ ಡ್ರಾಯಿಂಗ್ ಬರೀಬೇಕಾದ್ರೆ ಸ್ವಲ್ಪ ಈ ಥರ ಆಗೋ ಚಾನ್ಸಸ್ ಇರುತ್ತೆ. ಇಫ್ ಯು ಆರ್ ಗುಡ್ ಅಟ್ ಆರ್ಟ್, ನಿಮಗೆ ಇದೇ ದೊಡ್ಡ ಸೈಜ್ಗೆ ಬರೀಬೇಕಂತ ಏನಿಲ್ಲ, ಬಟ್ ನಾವು ಇದ್ರ ಒಳಗಡೆ ವಿಶ್ನ ಬರೀತೀವಿ. ಓಕೆ, ಸೊ ಆ ರೀಸನ್ಗಾದ್ರೂ ನಮಗೆ ಈ ರೀತಿ ಬಿಡಿಸೋದು ತುಂಬ ಇಂಪಾರ್ಟೆಂಟ್. ಇಲ್ಲ ಅಂತ ಹೇಳಿದ್ರೆ ನೀವು ಸ್ಕೆಚ್ ಪೆನ್ ಕೂಡ ತೊಗೋಬೋದು. ನಾನು ಸ್ಕೆಚ್ ಪೆನ್ನಲ್ಲೂ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಸ್ಕೆಚ್ ಪೆನ್ ಅಥವಾ ಕ್ರಯಾನ್ಸ್ ಅಥವಾ ಇನ್ನೊಂದೇನು ಹೇಳ್ತೀವಲ್ಲ ಕಲರ್ ಪೆನ್ಸಿಲ್ಸ್, ಅದನ್ನು ಎಲ್ಲದನ್ನು ಬಳಸಬಹುದು. ಓಕೆನಾ, ಬಟ್ ಒಂದು ಬಳಸ್ತಾ ಇದ್ದೀರಾ ಅಂದರೆ ಒಂದನ್ನೇ ಬೆಳೆಸಿ, ಬಿಕಾಸ್ ಇದು ನಮಗೆ ಅಟ್ರಾಕ್ಟಿವ್ ಆಗಿ ಕಾಣಬೇಕು. ಪಿಂಕ್ ಏನು ಗೊತ್ತಾ, ಕಮಲ ಅಂತ ಹೇಳಿದ್ರೇ ಪ್ಯೂರಿಟಿ, ಎನ್ಲೈಟ್ಮೆಂಟ್. ಓಕೆನಾ, ಸೊ ನಿಮಗೆ ಅದು ಒಂಥರ ವೈಬ್ರೇಷನ್ಸ್ ಹೆಚ್ಚು ಮಾಡುತ್ತೆ. ಸೊ ನಾವು ಅದು ಕಲರ್ಫುಲ್ಲಾಗಿ ಬರೆದ್ರೆ ಇನ್ನೂ ಜಾಸ್ತಿ ವೈಬ್ರೇಷನ್ ಇರುತ್ತೆ, ಸಖತ್ತಾಗಿ ಅನಿಸುತ್ತೆ. ಓಕೆ, ಕಲರ್ಫುಲ್ಲಾಗಿ ಮಾಡಿ ನೋಡಿ, ಲೈಕ್ ತುಂಬ ಚೆನ್ನಾಗಿ ನಿಮ್ಮ ವಿಶು ಫುಲ್ಫಿಲ್ ಆಗುತ್ತೆ. ನಿಮಗೂ ಖುಷಿ ಆಗುತ್ತೆ. ಆ್ಯಕ್ಚುಲಿ 9 ದಿನ ನೀವು ಇದನ್ನು ತೊಗೊಂಡು ಓದ್ತಿರಲ್ಲ, ಅವಾಗ ನೀವು ಬಿಡಿಸಿರೋ ಫ್ಲವರ್ನ ನೋಡಿ ನಿಮಗೇ ಒಂಥರ ಹ್ಯಾಪಿನೆಸ್ ಫೀಲ್ ಆಗುತ್ತೆ. ಓಕೆನಾ, ಸೊ ಈ ಥರ ನೀವು ನಿಮ್ಮ ಪೆಟಲ್ಸ್ಗಳನ್ನು ಬಿಡಿಸ್ತಾ ಹೋಗಿ ಆ್ಯಂಡ್ ನಿಮ್ದು ಏನು ವಿಶ್ ಇದೆ ಅದನ್ನು ಬರೀರಿ. ಸೊ ಈ ರೀತಿ ಬಿಡಿಸಿದ್ಮೇಲೆ ನಾನು ನಿಮ್ಗೆ ಹೇಳಿದೆ, ರಬ್ ಮಾಡಬೇಕು ಪೆನ್ಸಿಲಿಂದ, ಇದನ್ನು ಅಳಿಸ್ಕೊಂಡ್ಬಿಡಿ. ಯಾಕೆಂದರೆ ನಮಗೆ ಬ್ಲ್ಯಾಕ್ ಕಲರ್ ಇರಬಾರ್ದು, ಇಲ್ಲಿ ಯಾವುದೇ ಆದಂತಹ ಬ್ಲ್ಯಾಕ್ ಕಲರ್ ಇರಬಾರ್ದು. ಇನ್ ಕೇಸ್ ನೀವೇನಾದರೂ ಅಳಿಸೋದು ಮರೆತುಬಿಟ್ಟು ವಿಶ್ನ ಬರೆದ್ಬಿಟ್ಟಿದ್ದೀರಾ ಅಂತ ಹೇಳಿದ್ರೆ ನೋ ವರೀಸ್, ಬರೆದಾದ್ಮೇಲೂ ಕೂಡ ನೀವು ಅಳಿಸ್ಬಹುದು, ಬಟ್ ಬ್ಲ್ಯಾಕ್ ಇರಬಾರ್ದು ಅಷ್ಟೇ. ಓಕೆ, ನೀಟಾಗಿ ಈ ಥರ ಅಳಿಸ್ಕೋಬೇಕು ಅದನ್ನು. ಸೊ ಇದೇ ರೀತಿ ನೀವು ಫುಲ್ ಬರ್ಕೊಳ್ಳಿ. ಆ್ಯಂಡ್ ನಾನಿಲ್ಲಿ ಏನು ಸ್ಟೆಮ್ ಅಂತ ಹೇಳ್ತೀವಲ್ಲ, ಅದಕ್ಕೂ ಕೂಡ ಗ್ರೀನ್ ಕಲರನ್ನು ಬರಿತಾ ಇದ್ದೀನಿ. ಗ್ರೀನ್ ಕಲರ್ನ ಬರಿತಾ ಇದ್ದೀನಿ. ಇದೆಲ್ಲ ಆದಮೇಲೆ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ನೀವು ಇಷ್ಟಕ್ಕೆ ಬಿಡೋದಿದ್ರೆ ಓಕೆ, ಇದನ್ನೆಲ್ಲ ಮಾಡಿಬಿಟ್ಟು ಇಷ್ಟೇ ಬಿಟ್ಬಿಡ್ತೀರಾ ಅಂದರೂ ಓಕೆ, ಬೆಟರ್ನ ಮಾಡಿ ತೋರಿಸ್ತೀನಿ ರೀ. ಸೊ ಇಲ್ಲಿ ನೋಡಬಹುದು, ನಾನು ಲೋಟಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪಿಂಕ್ ಕಲರ್ ಔಟ್ಲೆಟ್ನ ಕೊಟ್ಟಿದ್ದೀನಿ ಆ್ಯಂಡ್ ಗ್ರೀನ್ ಕಲರ್ನ ಕೊಟ್ಟಿದ್ದೀನಿ. ಆಮೇಲೆ ನೀವು ಇಲ್ಲಿ ಏನು ಕಟ್ಸಿರಬಾರ್ದು. ಓಕೆನಾ, ಸ್ವಲ್ಪ ನೀಟಾಗಿ ಮಾಡಿ, ನಾನು ನಿಮಗೆ ತೋರಿಸ್ತಿದ್ದೀನಲ್ವ, ಟೆನ್ಷನಲ್ಲಿ ಹೆಂಗೋ ಮಾಡ್ತಿದ್ದೀನಿ. ಸೊ ಈ ರೀತಿ ಎಲ್ಲ ಇರಬಾರ್ದು, ನೀಟಾಗಿ ಬರ್ಕೊಬೇಕು. ಸ್ವಲ್ಪ ಆಚೆ ಈಚೆ ಹೋದ್ರೂ ಓಕೆ, ನಾವೇನು ಆರ್ಟಿಸ್ಟ್ ಇರೋರು ನೀಟಾಗಿ ಮಾಡ್ಕೊಳ್ಳಿ. ಓಕೆ, ಸೊ ಈ ರೀತಿ ಆದ್ರೂ ಓಕೆ. ಇವಾಗ ನೀವೇನು ಮಾಡ್ತೀರಾ, ಇನ್ ಕೇಸ್ ಇಫ್ ಯು ವಿಶ್ ಟು, ನಿಮಗೆ ಮಾಡ್ಬೇಕು ಅನ್ಸಿದ್ರೆ ಇದನ್ನು ಮಾಡಿ. ಓಕೆನಾ, ಸೊ ಇದನ್ನೇನು ಮಾಡ್ತೀರಾ, ಈ ಥರ ಪಿಂಕ್ ಕಲರ್ನ ತುಂಬಿ. ಇದು ಸ್ಕೆಚ್ ಪೆನ್ ಹೋಗಿಬಿಟ್ಟಿದೆ, ಬಟ್ ಸ್ಟಿಲ್ ಐ ಆಮ್ ಟ್ರೈಯಿಂಗ್. ನೀವು ಒಳ್ಳೆ ಸ್ಕೆಚ್ ಪೆನ್ ತೊಗೊಂಡು ಮಾಡಿ ಈ ಥರ ಪಿಂಕ್ ಕಲರ್ನ ನೋಡಿ. ಇದೆಲ್ಲ ನೀಟಾಗಿ ಆ್ಯಕ್ಚುಲಿ ಜೋಡಿಸ್ಕೊಳ್ಳಿ. ಫಸ್ಟು ನಿಮ್ಮದು ಇದನ್ನು ಡ್ರಾಯಿಂಗ್ ಮಾಡೋಕ್ಕೂ ಮುಂಚೆ ನಿಮ್ಮದು ಸ್ಕೆಚ್ ಪೆನ್ಸ್ ಆಗಲಿ ಕಲರ್ ಪೆನ್ಸ್ ಆಗಲಿ ಎಲ್ಲ ನೀಟಾಗಿದೆಯಾ ನೋಡಿ. ನೀಟಾಗಿ ಪಿಂಕ್ ಕಲರ್ನ ಫಿಲ್ ಮಾಡಿ. ಇಲ್ಲಿ ನಿಮ್ಮ ವಿಷಯನ ಬ್ಲೂ ಕಲರ್ ಪೆನ್ನಲ್ಲಿ ಬರೀರಿ. ಓಕೆನಾ, ಅದಕ್ಕೂ ಮುಂಚೆ ಇಲ್ಲಿ ಗ್ರೀನ್ ಕಲರ್ನ ತುಂಬಿ, ಇಲ್ಲೆಲ್ಲ ಪಿಂಕ್ ಕಲರ್ನ ತುಂಬಿ. ಇಲ್ಲಿ ನೀವೇನು ಬರೀತೀರಾ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್. ಇಲ್ಲಿ ಯಾವುದೇ ಥರದ್ದು ಲೈನ್ಸ್ಗೂ ಟಚ್ ಆಗೋ ಹಾಗಿಲ್ಲ, ನಿಮ್ಮ ವಿಷಯನ ಆ ಥರ ಬರೀಬೇಕು. ಓಕೆನಾ ಸಾರಿ. ಈಗ ಇಲ್ಲಿ ನಿಮ್ಮ ವಿಶ್ ಏನಿದೆ ಅದನ್ನು ಬರೀರಿ. ಆ್ಯಂಡ್ ಪ್ಲೀಸ್ ಒಂದು ಕಡೆ ನೀವು ಇದನ್ನು ಪಿಕ್ಚರ್ ಬರೆಯೋಕ್ಕೂ ಮುಂಚೆ ಒಂದು ಪೇಪರ್ನ ತೊಗೊಳ್ಳಿ, ಒಂದು ವೇಸ್ಟ್ ಪೇಪರ್ನ ತೊಗೊಳ್ಳಿ. ನಿಮ್ಮ 9 ವಿಶ್ಗಳು ಏನಿದೆ ಅದನ್ನು ಬರೀರಿ. 9 ವಿಶ್ ಇಲ್ಲ ಮ್ಯಾಮ್ ಏನು ಮಾಡೋದು ಅಂದರೆ, ಹೇಗಾದರೂ ಮಾಡಿ ಹುಟ್ಟಿಸ್ಕೊಳ್ಳಿ. ನಾವು ಮನುಷ್ಯರು, ನಮಗೆ ತುಂಬ ವಿಷಸ್ ಇರುತ್ತೆ. ಸೊ 9 ವಿಷ ಮ್ಯಾಂಡೇಟರಿ. ಓಕೆ, ಒಂದು ವಿಷಯನ್ನೇ ಡಿಫ್ರೆಂಟಾಗಿ ಬರಿಬೋದು ಅಂದರೆ ಹಾಗೆಲ್ಲ ಬರೆಯೋ ಹಾಗಿಲ್ಲ. ಅಂದರೆ ಈಗ ಐಮ್ ಹ್ಯಾಪಿಲಿ ಮ್ಯಾರಿಡ್ ಟು ಮೈ ಪರ್ಸನ್, ಮತ್ತು ನಮ್ಮ ಅತ್ತೆ ಮಾವ ಎಲ್ಲ ಒಪ್ಕೊಂಡ್ರು, ಅವ್ರ ಮನೆಯೆಲ್ಲ ಒಪ್ಕೊಂಡ್ರು, ಈ ಡೇಟಲ್ಲಿ ನಮ್ಮ ಮದುವೆ ಆಯಿತು. ಯಾರಿಗಾದ್ರೂ ಓಕೆ, ಇವಾಗ ಒಂದು ಫ್ಲ್ಯಾಶ್ ಆಯ್ತು ನನಗೆ, ಯಾರಿಗಾದ್ರೂ ಸಿಂಗಲ್ ವಿಷ್ ಇರುತ್ತೆ ಅಂದರೆ ಈಗ ಮದುವೆ ಬಗ್ಗೆ ಅಷ್ಟೇ ನೆನಪು ಸಾಕಪ್ಪ ನನಗೆ, ಇನ್ನೆಲ್ಲ ಇದೆ ನನ್ನ ಲೈಫಲ್ಲಿ ಅಂದರೆ ನೀವು ಈ ರೀತಿ ಡಿಫ್ರೆಂಟಾಗಿ ಬರಿಬೋದು. ನಾನು ನನ್ನ ಪರ್ಸನ್ ಜೊತೆ ಮದುವೆ ಆದೆ, ಮೇ ತಿಂಗಳಲ್ಲಿ ಮದುವೆ ಆಯಿತು, ಅವ್ರ ಅಪ್ಪ ಅಮ್ಮ ಎಲ್ಲ ಒಪ್ಕೊಂಡ್ರು, ಈ ಚೌಟ್ರಿಯಲ್ಲಿ ಮದುವೆ ಆಯಿತು, ಆ್ಯಂಡ್
ಅವ್ರ ಮನೆಯಿಂದನೇ ನನಗೆ ಗೋಲ್ಡ್ ಕೊಟ್ಟರು, ನಾವು ಅವರಿಗೆ ಈ ಥರದ್ದು ಗೋಲ್ಡ್ ಕೊಟ್ವಿ. ಈ ಥರ ಒಂದೇ ವಿಷಯನ ನೀವು ಬರಿಬಹುದು, ಓಕೆನಾ. ಬಟ್ ಒಂದೇ ಫ್ಲವರ್ನ ಮಾಡ್ಕೊಳ್ಳಿ, ಡಿಫ್ರೆಂಟ್ ಫ್ಲವರ್ಸಿಂದ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಒಂದೇ ಫ್ಲವರಲ್ಲಿ 9 ವಿಷಯನೂ ಬರಿಬೋದು ಅಥವಾ ಒಂದೇ ವಿಷಯನ ಡಿಫ್ರೆಂಟಾಗೂ ಬರಿಬೋದು. ಅರ್ಥ ಆಯ್ತಲ್ವಾ? ಸೊ ಎಕ್ಸಾಮ್ ಬರೀತಾ ಇರೋರು ನನಗಿಷ್ಟು ಸ್ಕೋರ್ ಬಂತು, ಪ್ರತಿಯೊಂದು ಸಬ್ಜೆಕ್ಟದು ನೀವು ಬರಿಬೋದು. 9 ಸಬ್ಜೆಕ್ಟ್ ಇದು ಅಂದರೆ 9 ಸಬ್ಜೆಕ್ಟು ಬರಿಬೋದು. ಇಷ್ಟು ಸ್ಕೋರ್ ಬಂತು ನನಗೆ, ಈ ಥರ ಆಯಿತು ಅಂತ, ನನಗೆ ಈ ಕಾಲೇಜಲ್ಲಿ ಸೀಟ್ ಸಿಕ್ತು, ಯಾವ ಟೈಮಿಗೆ ಕಾಲೇಜ್ ಸ್ಟಾರ್ಟ್ ಆಗ್ತಿದೆ ಆ್ಯಂಡ್ ಅಲ್ಲಿ ಹೋದರೆ ನಂಗೆ ಹೊಸ ಫ್ರೆಂಡ್ಸ್ ಎಲ್ಲ ಸಿಕ್ಕರು, ನನ್ನ ಫಸ್ಟ್ ಡೇನೇ ತುಂಬ ಚೆನ್ನಾಗಿತ್ತು, ಈ ಥರನೂ ಬರಿಬೋದು. ಇಲ್ಲ ನಮಗೆ 9 ವಿಷಯ ಇದೆ ಅನ್ನೋರು ಏನು ಮಾಡ್ಬೋದು ಅಂತಂದರೆ ಹ್ಯಾಪಿಲಿ ಐ ಆಮ್ ಹ್ಯಾಪಿಲಿ ಮ್ಯಾರಿಡ್ ಟು ಮೈ ಪರ್ಸನ್. ನೀವು ನಿಮ್ಮ ಪರ್ಸನ್ ಹೆಸರನ್ನ ಬರಿಬೋದು. ಇಲ್ಲಿ ನಾನು ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡಿಲ್ಲ, ಓಕೆ. ಸೊ ನೀವು ನಿಮ್ಮ ಪರ್ಸನ್ ಹೆಸರನ್ನ ಬರಿಬೋದು ಇಲ್ಲಿ, ಓಕೆ. ಸೊ ಐ ಆ್ಯಮ್, ನೆಕ್ಸ್ಟ್ ವರ್ಕ್ ಮಾಡೋರಿಗೆ ಐ ಆ್ಯಮ್ ವರ್ಕಿಂಗ್ ಇನ್ ಸೊ ಆ್ಯಂಡ್ ಸೊ ಕಂಪನಿ ಬರೀರಿ, ಓಕೆನಾ. ಯಾವುದಾದ್ರೂ ಆ್ಯಕ್ಸಿಸ್ ಬ್ಯಾಂಕ್ ಅಂತ ಅಂದ್ಕೊಳ್ಳಿ, ಐ ಆ್ಯಮ್ ವರ್ಕಿಂಗ್ ಇನ್ ಆ್ಯಕ್ಸಿಸ್ ಬ್ಯಾಂಕ್. ಸೊ ನೆಕ್ಸ್ಟು I scored 98%. ಸ್ಟೂಡೆಂಟ್ಸ್ ಯಾರಿದ್ರೆ ಅವರು ಇನ್ ಇವಾಗ ಯಾವ್ದು ರಿಸಲ್ಟ್ ಬಂದಿದೆ ಏನು ನನಗೆ ಗೊತ್ತಿಲ್ಲ. ಸೊ ಜಸ್ಟ್ ಒಂದು ಸೆಕೆಂಡ್ PUC ಅಂತ ಬರಿತೀನಿ, ಓಕೆ. ಎಸ್, ಸೊ ಇಲ್ಲಿ ಐ ಆ್ಯಮ್ ಸೇರಿಸ್ಬೋದು ನೀವು, ಐ ಆ್ಯಮ್. ಆಮೇಲೆ ಇದನ್ನು ಬರೆದ್ಬಿಟ್ಟು ನೀವು ಆಮೇಲೆ ಕಲರ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಬರೆದ್ಬಿಟ್ಟು ಕಲರ್ ಮಾಡ್ಬೋದು ಅಥವಾ ಕಲರ್ ಮಾಡಿ ಆಮೇಲೂ ಕೂಡ ನೀವು ಬರಿಬೋದು. ನೆಕ್ಸ್ಟು ಇನ್ನೂ ಒಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ನೋಡಿ ಪೆಟಲ್ಸ್ ಯಾವ ಪೆಟಲ್ಗೂ ನೀವು ಟಚ್ ಮಾಡಬಾರ್ದು ನಿಮ್ಮ ವಿಷನ್ನ, ಓಕೆನಾ. ಸೊ ನೋಡ್ಕೊಳ್ಳಿ, ಹಂಗೆ ನಿಮ್ಮ ನನ್ನ ಹ್ಯಾಂಡ್ ರೈಟಿಂಗಲ್ಲಿ ಇದರಲ್ಲಿ ಫಿಟ್ ಆಯಿತು. ನಿಮ್ಮ ಹ್ಯಾಂಡ್ ರೈಟಿಂಗ್ ಸ್ವಲ್ಪ ದೊಡ್ಡದಿದ್ರೆ ಸ್ವಲ್ಪ ದೊಡ್ಡ ಪೆಟಲ್ಸ್ಗಳನ್ನು ಮಾಡ್ಕೊಳ್ಳಿ, ಓಕೆ. ನೆಕ್ಸ್ಟು ಇನ್ನೊಂದು ಏನಂತ ಹೇಳಿದ್ರೆ, ಲೆಟ್ ಮೀ ಡೂ ಇಟ್ ಆ್ಯಂಡ್ ದೆನ್ ಸೊ ನಾನಿಲ್ಲಿ ಒಂದಿಷ್ಟು ಬರೆದಿದ್ದೀನಿ, ಅದನ್ನು ಓದ್ತಾ ಹೋಗ್ತೀನಿ. ಫಸ್ಟಿಗೆ ನಾನು ನಿಮಗೆ ತೋರಿಸ್ದಂಗೆ ಐ ಆಮ್ ಹ್ಯಾಪಿಲಿ ಮ್ಯಾರಿಡ್ ಟು ಮೈ ಪರ್ಸನ್ ಅಂತ ಬರೆದಿದ್ದೀನಿ. ಐ ಆಮ್ ವರ್ಕಿಂಗ್ ಇನ್ ಆಕ್ಸಿಸ್ ಬ್ಯಾಂಕ್. ಐ ಸ್ಕೋರ್ಡ್ 98% ಇನ್ ಸೆಕೆಂಡ್ PU. ಐ ಹ್ಯಾವ್ ಅ ಗೋಲ್ಡ್ ಲಾಂಗ್ ಚೈನ್. I am healthy. I earn 1 lakh per annum. My brother is working in USA. I am traveling to my dream country UK. My parents are healthy and financially independent. In case ನೀವು ನಿಮ್ಮ ವಿಷಸ್ನ ಬರೀರಿ, ಜಸ್ಟ್ ಎಕ್ಸಾಂಪಲ್ ನಿಮಗೆ ತೋರಿಸ್ತಾ ಇರೋದು. ಇನ್ ಕೇಸ್ ನೀವೇನಾದರೂ ಇಲ್ಲಿ ಟಚ್ ಮಾಡಿ ಬರೆದ್ಬಿಟ್ರಿ ಅಂದರೆ ಇದನ್ನ ಹರಿದಾಕ್ಬಿಟ್ಟು ನೀವು ಹೊಸದು ಬರೀಬೇಕು, ಓಕೆನಾ. ಹರಿದಾಕಿರೋದನ್ನು ಬರ್ನ್ ಮಾಡಿ ಯೂನಿವರ್ಸ್ಗೆ ಆ್ಯಶಸ್ನ ಬ್ಲೋ ಮಾಡಿ. ಪ್ರೈವಸಿ ಇಶ್ಯೂ ಇರೋರು ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ನಿಮ್ಮ ಮೊಬೈಲಲ್ಲಿ ಪೇಂಟ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಈ ಥರ ಬಿಡಿಸಿ ಅದ್ರ ಒಳಗೆ ನಿಮ್ಮ ವಿಷಸನ್ನು ಬರೆದು ನಿಮ್ಮ ವಾಲ್ಪೇಪರಾಗಿ ಮಾಡ್ಕೊಳ್ಳಿ, ಓಕೆ. ಸೊ ಪ್ರೈವಸಿ ಇಶ್ಯೂ ಇಲ್ಲ ಅಂತ ಹೇಳಿದವರು ಇದನ್ನು ಬರೆದ್ಬಿಟ್ಟು ನೀವು ಡೈಲಿ ನೋಡೋ ಥರ ಎಲ್ಲಾದರೂ ಪೇಸ್ಟ್ ಮಾಡ್ಕೊಳ್ಳಿ, ಓಕೆ. ನಿಮ್ಮ ವಿಷಸ್ನೆಲ್ಲ ಬರೆದು ಡೈಲಿ ನೋಡೋ ಥರ ಪೇಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇದನ್ನು ಫೋಟೋ ತೆಗೆದು ನೀವು ನಿಮ್ಮ ವಾಲ್ಪೇಪರಾಗೂ ಮಾಡ್ಕೋಬಹುದು. ಸೊ ಸಿಂಪಲ್ ಆ್ಯಂಡ್ ಈಸಿ ಇದೆ ಅಲ್ವಾ? ಪ್ಲೀಸ್ ಟ್ರೈ ಮಾಡಿ. ಇನ್ ಕೇಸ್ ನಿಮಗೆ ಲೋಟಸ್ ಬರೆಯೋಕ್ಕೆ ಬರಲಿಲ್ಲ, ಎಲ್ಲ ಥರ ನಾನು ಹೇಳಬೇಕು ಅಲ್ವಾ. ಇನ್ ಕೇಸ್ ನಿಮಗೆ ಲೋಟಸ್ ಬರೆಯೋಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ನೀವೇನು ಮಾಡ್ತೀರಾ, ಜಸ್ಟ್ ಒಂದು ಸರ್ಕಲ್ನ ಬರೀರಿ, ಅದ್ರ ಒಳಗೆ ಥ್ಯಾಂಕ್ ಯು ಯೂನಿವರ್ಸ್. ಸೇಮ್ ಪ್ರೋಸೆಸ್ನ ಮಾಡಬೇಕು ನೀವು. ಕಲರ್ ಪಿಂಕ್ ಅಥವಾ ಗ್ರೀನ್ ಆ್ಯಂಡ್ ದಿಸ್ ಒನ್ ಇನ್ ಬ್ಲೂ. ಜನರಲಿ ನಾವು ಬಿಡಿಸ್ತೀವಲ್ಲ ಈ ಥರ 9 ಪೆಟಲ್ಗಳನ್ನು ಬಿಡಿಸ್ಕೊಳ್ಳಿ. ಸಿಂಪಲ್, ಇದು ಒಂದು ಫ್ಲವರೇ. ಬಟ್ ಅದನ್ನು ನಾನು ಯಾಕೆ ತೋರಿಸಿದೆ ಅಂತ, ಪ್ಲೀಸ್ 9 ಪೆಟಲ್ ಮಾಡ್ಕೊಳ್ಳಿ. ಇಲ್ಲಿ 9 ಆಗಲಿಲ್ಲ, ನೀವು ಮಾಡೋದಿದ್ದರೆ 9 ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ವಿಷಸ್ಗಳನ್ನು ಬರೀರಿ. ಒಂದೇ ಫ್ಲವರ್ ಮಾಡಬೇಕು, ನಾನು ಹೇಳಿದ ಥರ. ಎನಿ ಡೌಟ್ಸ್ ಜಸ್ಟ್ ಲೆಟ್ ಮೀ ನೋ. ಎಲ್ಲದನ್ನು ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ. ಇನ್ನು ನಿಮಗೆ ವಿಷಸ್ ಬಗ್ಗೆ ಹೇಗೆ ಬರೀಬೇಕು ಅನ್ನೋ ಕ್ಲಾರಿಟಿ ಇಲ್ಲ ಅಂದರೆ 5 ಪೋರ್ಟಲಲ್ಲಿ ಡೀಟೇಲ್ಡಾಗಿ ಹೇಳಿದ್ದೀನಿ ಯಾವ ಥರ ವಿಶ್ ಬರೀಬೇಕು ಅಂತ. ಆ್ಯಂಡ್ ಸಾಧ್ಯವಾದರೆ ಕಲರ್ನ ತುಂಬಿ ಸೂಪರಾಗಿ ಕಾಣುತ್ತೆ. ನಿಮ್ಮ ವಿಷನ್ನ ಮಾತ್ರ ಬ್ಲೂ ಕಲರ್ ಪೆನ್ನಲ್ಲೇ ಬರೀಬೇಕು, ಓಕೆ. ಎಸ್, ಎಲ್ಲದನ್ನು ತೊಗೊಂಡು ಬಂದು ಜೋಡಿಸ್ಕೊಂಡ್ಬಿಡಿ, ಪಟ ಅಂತ ಮಾಡಿ ನನಗೆ ಹೇಗಾಯಿತು, ಯಾವ್ದು ಮ್ಯಾನಿಫೆಸ್ಟ್ ಆಯಿತು ಅಂತ ಹೇಳಿ. ಥ್ಯಾಂಕ್ ಯು ಸೊ ಮಚ್. ವಿಶ್ ಫುಲ್ಫಿಲ್ ಆದಮೇಲೆ ನೀವು ಇದನ್ನು ಬರ್ನ್ ಮಾಡಿಬಿಟ್ಟು ಯೂನಿವರ್ಸ್ಗೆ ಆ್ಯಶಸ್ನ ಬ್ಲೋ ಮಾಡ್ಬೋದು. ಆ್ಯಂಡ್ ಇದು ಏನು
ನನಗಿದು ಬರೆಯೋಕ್ಕೆ ಇಷ್ಟ ಇದೆ ಮ್ಯಾಮ್. ಬರೆಯೋದ್ರಿಂದ ನಿಮ್ಮ ಎನರ್ಜಿ ತುಂಬ ಮ್ಯಾಟರ್ ಆಗುತ್ತೆ, ಓಕೆನಾ. ಸೊ ನೀವು ಇಲ್ಲಿ ಕಷ್ಟಪಟ್ಟು ನೀವು ಪೆನ್ನನ್ನು ನೀವು ಹಿಡಿದು ಯಾವಾಗ ಈ ಥರ ಇದನ್ನೆಲ್ಲ ಮಾಡ್ತಾ ಇರ್ತೀರ, ನಿಮ್ಮ ಎನರ್ಜಿ ಒಂಥರ ಫೀಲ್ ಆಗ್ತಾ ಇರುತ್ತೆ ನಿಮಗೆ. ಇಲ್ಲೆಲ್ಲ ನೀವು ಕಂಪ್ಲೀಟ್ ನಿಮ್ಮ ಎನರ್ಜಿನ ಹಾಕ್ತೀರಾ. ಸೊ ಹಾಗಾಗಿ ನಾನು ಬರೆಯೋದನ್ನು ಪ್ರಿಫರ್ ಮಾಡ್ತೀನಿ, ಓಕೆ. ಸೊ ಬರೆದ್ಬಿಟ್ಟೆ, ಸರಿ ಆಯಿತು, ಏನು ಮಾಡಬೇಕು ಅಂತ ಹೇಳಿದ್ರೆ ಪ್ರೈವಸಿ ಇಶ್ಯೂ ಇದೆ, ನಾನು ಎಲ್ಲೂ ಪೇಸ್ಟ್ ಮಾಡೋಕ್ಕಲ್ಲ, ಏನು ಮಾಡೋದು ಮ್ಯಾಮ್ ಅಂತ ಹೇಳಿದ್ರೆ ಆವಾಗ ಇನ್ನೇನು ಬರ್ನ್ ಮಾಡಿ ಹಾಕ್ಬಿಡಿ. ಬಟ್ ಬರ್ನ್ ಮಾಡೋದನ್ನು ನಾನು ರೆಕಮೆಂಡ್ ಮಾಡಲ್ಲ, ಹಾಗಾಗಿ ನಿಮಗೆ ಡಿಜಿಟಲಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು, ಓಕೆ. ನೀವು ನಿಮ್ಮ ವಿಷಯನ ಕನ್ನಡದಲ್ಲೂ ಬರಿಬೋದು. ಅಫ್ಕೋರ್ಸ್ ಹೌದು, ನನ್ನ ಬೇರೆ ಪೋರ್ಟಲ್ ವೀಡಿಯೋಸ್ಗಳು ನೋಡಿದ್ರೆ ನಾನು ಕನ್ನಡದಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮ್ಮ ಎಷ್ಟು ವಿಷಸ್ ಇದೆಯೋ ಅದಷ್ಟು ಕನ್ನಡದಲ್ಲಿ ನೀವು ಬರೀರಿ, ಅಥವಾ ನಿಮ್ದು ಯಾವ ಭಾಷೆಯಲ್ಲಿ ಇದೆಯೋ ಅದನ್ನು ನೀವು 100% ಬರಿಬಹುದು. ಆ್ಯಂಡ್ ಡಿಜಿಟಲ್ ಮಾಡ್ಕೊಳ್ಳೋರು ಕ್ಯಾನ್ವಾ ಆ್ಯಪನ್ನು ಯೂಸ್ ಮಾಡ್ಬೋದು, ಅಥವಾ ಎನಿ ಪ್ಲೇ ಸ್ಟೋರಲ್ಲಿ ಹೋದರೆ ನಿಮಗೆ ಪೇಂಟ್ ರಿಲೇಟೆಡ್ ಸಿಗುತ್ತೆ. ಇನ್ ಕೇಸ್ ನಿಮಗೆ ಓನಾಗಿ ಅದನ್ನು ಡ್ರಾ ಮಾಡ್ಕೊಳಕ್ಕೆ ಬರ್ತಾ ಇಲ್ಲ, ಕ್ಯಾನ್ವಾ ಆ್ಯಪ್ ಆಗಿರ್ಬೋದು ಅಥವಾ ಇನ್ನೊಂದರಲ್ಲಿ ಅಂತ ಹೇಳಿದ್ರೆ ನೀವು ಗೂಗಲಲ್ಲಿ 9 ಪೆಟಲ್ ಲೋಟಸ್ ಅಂತ ಕೊಟ್ಟರೆ ನಿಮಗೆ ಬರುತ್ತೆ. ಆಮೇಲೆ ನೀವು ಟೆಕ್ಸ್ಟನ್ನು ಎಡಿಟ್ ಮಾಡಿ ಅದರೊಳಗೆ ಹಾಕಬಹುದು, ಓಕೆ. ಇಷ್ಟೆಲ್ಲ ನಾನು ಹೇಳಿದ್ದೀನಿ, ಪ್ಲೀಸ್ ಟ್ರೈ ಮಾಡಿ. ಆ್ಯಂಡ್ ನಿಮಗೆ ನಾನು 9:36 ಅಥವಾ 5:55 ಟೈಮಲ್ಲಿ ಬರೆಯೋಕ್ಕೆ ಹೇಳಿದ್ದೆ ಅಲ್ವಾ, ಅದನ್ನು ನೀವು ವಿಶ್ನ ಬರೆಯೋಕ್ಕೆ ಟೈಮ್ ಇಟ್ಕೊಳ್ಳಿ. ಅಂದರೆ ಒಂದು 5 ಗಂಟೆಗೆ ಈ ಪೆಟಲ್ಸು ಲೋಟಸ್ನೆಲ್ಲ ಬಿಡಿಸ್ಕೊಂಡು 5:55ಕ್ಕೆ ಒಳಗಡೆ ಇರೋ ವಿಷಸ್ನ ಬರಿಬೋದು. ಆ್ಯಂಡ್ ನಾನು ಹೇಳ್ದಂಗೆ ಟೈಮ್ ಎಕ್ಸ್ಟೆಂಡ್ ಆದರೂ ಪರವಾಗಿಲ್ಲ, ಓಕೆ. ಸೊ 5:55ಕ್ಕೆ ನೀವು ಇದನ್ನು ಬಿಡಿಸ್ಕೊತ ಕೂತ್ಕೊಂಡ್ರೆ ನಿಮ್ಮ ವಿಶ್ ಬರೆಯೋದು ತುಂಬ ಲೇಟ್ ಆಗುತ್ತೆ. ಸೊ ಇದನ್ನು ಮುಂಚೆನೇ ನೀವು ಬರೆದಿಟ್ಟು ಆಗ ನಿಮಗೆ ವಿಶ್ ಬರೆಯೋಕ್ಕೆ ಈಸಿ ಆಗುತ್ತೆ. ಸೊ ನಿಮ್ಮ ಹ್ಯಾಂಡ್ ರೈಟಿಂಗಿಗೆ ಯಾವುದು ಸೂಟಬಲ್ ಇದೆ ಆ ಥರ ನೋಡಿ ಡ್ರಾ ಮಾಡ್ಕೊಳ್ಳಿ. ಹಾಗೆ 9 ದಿನ ನಾನು ಏನು ಹೇಳಿದ್ನಲ್ಲ ಓದೋಕ್ಕೆ, ಇನ್ ಕೇಸ್ ಮಧ್ಯದಲ್ಲಿ 1 ದಿನ ಮಿಸ್ ಆದರೂ ಕೂಡ ನೀವು ಅದನ್ನು ಮತ್ತೆ ನೀವು 9 ಡೇಸ್ಗೆ ರೀಸ್ಟಾರ್ಟ್ ಮಾಡ್ಕೋಬಹುದು, ಅಥವಾ ಹಾಗೆಯೇ ಕಂಟಿನ್ಯೂಸ್ ನೀವು ಫ್ರೈಡೇ ತನಕ ಓದಬಹುದು, ಓಕೆ. ಮೇ ತಿಂಗಳು 31ಕ್ಕೆ ಮುಗಿಯುತ್ತೆ, ಹಾಗೆ ನಮ್ಮ ರಿಚುವಲ್ಸ್ಗಳ ಮುಗಿಯುತ್ತೆ.